ಶಿವಮೊಗ್ಗದಲ್ಲಿ ಮಾಜಿ ಸಚಿವ ವರ್ಸಸ್ ಹಾಲಿ ಸಚಿವರ ಒಂದು ಮಾತಿನ ಸಮರ ನಡೀತಿದೆ. ಅನುಭವ ಬಚ್ಚ 420 ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಏನಿದು ರಾಜಕೀಯದ ಮಾತುಗಳು ಈ ರೀತಿಯಾಗ ಉಪಯೋಗ ಮಾಡೋದು ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಮತ್ತು ಹಾಲಿ ಸಚಿವರ ನಡುವೆ ಈ ರೀತಿಯಾದಂತಹ ಮಾತಿನ ಸಮರ. ಮಾಜಿ ಮತ್ತು ಹಾಲಿ ಸಚಿವರ ನಡುವೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ವಾಕ್ಸಮರ ನಡೀತಾ ಇದೆ. ಅನುಭವ ಅಂತ ಹೇಳ್ತಾ ಇದ್ದಾರೆ, ಬಚ್ಚ ಅಂತ ಹೇಳ್ತಾ ಇದ್ದಾರೆ, 420 ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನಿದು ರಾಜಕಾರಣಿಗಳು ಮಾತನಾಡುವಂತಹ ಮಾತಿನ ರೀತಿ? ಯಾಕೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ? ರಾಜಕೀಯ ನಾಯಕರು, ಜನಪ್ರತಿನಿಧಿಗಳು ಇವರು ಆಗಿ ಈ ರೀತಿಯಾಗಿ ಮಾತನಾಡೋದು ಬಚ್ಚ, ಅನುಭವ, 420 ಅದು ಇದು ಅಂತ ಆ ರೀತಿಯಾಗಿ ಮಾಜಿ ಗೃಹ ಸಚಿವ ಮತ್ತು ಹಾಲಿ ಶಿಕ್ಷಣ ಸಚಿವರ ನಡುವೆ ಈ ರೀತಿಯಾದಂತಹ ಒಂದು ಮಾತಿನ ಜಟಾಪಟಿ ನಡೀತಾ ಇದೆ. ಆರಗ ಜ್ಞಾನೇಂದ್ರ ಹಾಗೂ ಮಧು ಬಂಗಾರಪ್ಪ ನಡುವಿನ ಈ ಒಂದು ವಾಕ್ಸಮರ ತಾರಕಕ್ಕೇರಿರುವಂಥದ್ದು. ಶಿಷ್ಟಾಚಾರ ವಿಚಾರದಲ್ಲಿ ನಿನ್ನೆ ತೀರ್ಥಹಳ್ಳಿಯಲ್ಲಿ ನಡೆದಂತಹ ಒಂದು ಪ್ರತ್ಯೇಕ ಕಾರ್ಯಕ್ರಮ ಏನಿತ್ತು, ಆ ಕಾರ್ಯಕ್ರಮಗಳಲ್ಲಿ ಇಬ್ಬರು ನಾಯಕರ ನಡುವೆ ವಾಗ್ವಾದ ಶುರುವಾಗಿದೆ. ನನ್ನ ಅನುಭವಕ್ಕೆ ಅರ್ಗ ಜ್ಞಾನೇಂದ್ರ ಬಚ್ಚ ಅಂತ ಸಚಿವ ಮಧು ಬಂಗಾರಪ್ಪ ಹೇಳುತ್ತಾ ಇದ್ದಾರಂತೆ. ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆ ವಿಚಾರವಾಗಿ ಅರಗ 420 ಎಂದಿದ್ದಾರೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಇಲ್ಲೊಬ್ಬ ಇದ್ದಾನೆ ಉಸ್ತುವಾರಿ ಸಚಿವ, ಒಂದು ಟೀಚರ್ ಕೊಡುವಂತಹ ಯೋಗ್ಯತೆ ಇಲ್ಲ, ನಾನು ನೇರವಾಗಿ ಉತ್ತರ ಕೊಡುವವನು. ಅವರು ಮನಸ್ಸಿನಲ್ಲೇ ದೊಡ್ಡವರೇ ಇರಬಹುದು, ವಯಸ್ಸಿನಲ್ಲಿ ದೊಡ್ಡವರೇ ಇರಬಹುದು, ಆದರೆ ಕೆಲವೊಂದು ವಿಚಾರ ಏನಿದೆ, ಆದರೆ ನನಗಿಂತ ಅನುಭವದಲ್ಲಿ ಬಚ್ಚಾನೆ ಅವರು ಅಂತ ಮಧು ಬಂಗಾರಪ್ಪ ಹೇಳ್ತಾ ಇದ್ದಾರೆ ಅಂತ. ಅರಗ ಜ್ಞಾನೇಂದ್ರ ಅವರಿಗೆ ಅವರು ವಯಸ್ಸಿನಲ್ಲಿ ದೊಡ್ಡವರಾಗಿರ್ಬೋದು, ಆದರೆ ನನಗೆ ಅವರಿಗಿಂತ ಜಾಸ್ತಿ ಅನುಭವ ಇದೆ, ಅವರು ನನ್ನ ಮುಂದೆ ಬಚ್ಚ ಅನುಭವ. ಅರಗ ಜ್ಞಾನೇಂದ್ರ ಅವರು ಒಂದು ಟೀಚರ್ನ ಕೂಡ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರಂತೆ. ಹೀಗಾಗಿ ಆ ಒಂದು ಮಾತಿನ ವಿಚಾರ ಮಧು ಬಂಗಾರಪ್ಪ ಹೇಳ್ತಾ ಇದ್ದಾರೆ. ನೋಡಿ, ನೀವು ವಯಸ್ಸಲ್ಲಿ ದೊಡ್ಡವರು ಇರ್ಬೋದು, ಆದರೆ ನನಗೆ ಅನುಭವ ಜಾಸ್ತಿ ಇದೆ, ನೀವೇನು ನನಗೆ ಬಚ್ಚ ಅನ್ನೋ ಥರ ಮಾತನಾಡಿದರಂತೆ. ನನಗಿಂತ ಅನುಭವದಲ್ಲಿ ಬಚ್ಚಾನೆ ಅಂತ ಮಧು ಬಂಗಾರಪ್ಪ ಹೇಳ್ತಾ ಇದ್ದಾರೆ. ನಾನು ಬಂಗಾರಪ್ಪ ಥರ ಮುಖಾಮುಖಿ ನೋಡೋದಿಲ್ಲ, ತಿರುಗಿಸಿ ಕೊಡುವವನು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅಂದರೆ ಅವರ ತಂದೆ ಯಾವ ರೀತಿಯಾಗಿ ಮಾತನಾಡ್ತಾ ಇದ್ರು ಆ ಮಾತುಗಳನ್ನು ನೆನಪಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ರಾಜಕಾರಣವನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಅವರ ತಂದೆ ಬಂಗಾರಪ್ಪ ಅವರು ಮಾಡಿದಂತಹ ರಾಜಕೀಯನೇ ಬೇರೆ, ಅವರಿಗಿರುವಂತಹ ಒಂದು ವರ್ಚಸ್ಸೇ ಬೇರೆ ಇದೆ. ಆದರೆ ಈ ರೀತಿಯಾಗಿ ಮಾತುಗಳನ್ನಾಡೋದು ಸರಿಯಲ್ಲ. ಅವರು ಯಾವತ್ತೂ ಕೂಡ ರಾಜಕೀಯವಾಗಿ ಈ ರೀತಿಯಾದಂತಹ ಪದ ಬಳಕೆಯನ್ನು ಮಾಡಿದಂಥವರು ಅಲ್ಲ, ಅದು ಕೂಡ ರಾಜ್ಯದ ಜನತೆಗೆ ಗೊತ್ತಿದೆ. ಆದರೆ ಮಧು ಬಂಗಾರಪ್ಪ ಅವರು ಯಾಕೆ ಹೀಗೆ ಮಾತನಾಡ್ತಾ ಇದ್ದಾರೆ? ಮಾಜಿ ಗೃಹ ಸಚಿವರಾಗಿರುವಂತಹ ಅರಗ ಜ್ಞಾನೇಂದ್ರ ಅವರು ಯಾಕೆ ಹೀಗೆ ಮಾತನಾಡ್ತಾ ಇದ್ದಾರೆ? ರಾಜಕೀಯವಾಗಿ ಏನೇ ವಿಚಾರಗಳು ಚರ್ಚೆಯಲ್ಲಿರಬಹುದು, ಆದರೆ ಈ ರೀತಿಯಾಗಿ ಮಾತನ್ನ ಆಡೋದು ಸರಿಯಲ್ಲ. ಹುಸಿ ಮಾತುಗಳನ್ನು ರಾಜಕೀಯದಲ್ಲಿ ಮಾಡಿದಾಗ ಏನಾಗುತ್ತೆ, ನಿಮ್ಮ ಬೆಂಬಲಿಗರು, ಕಾರ್ಯಕರ್ತರು ಮತ್ತು ರಾಜ್ಯದಲ್ಲಿರುವಂತಹ ಜನತೆ ಗಮನಿಸ್ತಾ ಇರ್ತಾರೆ, ಏನಿವರು ನಾಯಕರು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾರೆ, ಟೀಕೆ ಮಾಡ್ತಾರೆ, ಕೆಲವರು ಬೈತಾರೆ ಕೂಡ. ಜನಪ್ರತಿನಿಧಿಗಳಾಗಿ ನೀವು ಯಾವ ರೀತಿಯಾಗಿ ಸಾರ್ವಜನಿಕವಾಗಿ ನಡೆದುಕೊಳ್ಬೇಕು, ಹೇಳಿಕೆಗಳನ್ನು ಕೊಡಬೇಕು ಅನ್ನೋದು ನಿಮ್ಮ ಗಮನದಲ್ಲಿರಬೇಕು. ಬಚ್ಚ, 420 ಅದು ಇದು ಅಂತ ನೀವು ಉಪಯೋಗಿಸ್ತೀರ ಪದ ಪ್ರಯೋಗವನ್ನು ಅಂತಂದರೆ ಅದು ಯಾವ ರೀತಿಯಾದಂತಹ ಒಂದು ಸಂದೇಶವನ್ನು ಕೊಡುತ್ತೆ ರಾಜ್ಯದ ಜನತೆಗೆ? ಶಿಕ್ಷಣ ಸಚಿವರಾಗಿದ್ದೀರಿ, ನೀವು ಮಾಜಿ ಗೃಹ ಸಚಿವರಾಗಿದ್ರಿ, ಜವಾಬ್ದಾರಿಯುತ ಒಂದು ಜಾಗದಲ್ಲಿದ್ದರೆ ಇಬ್ಬರೂ ಕೂಡ. ಶಿಕ್ಷಣ ಇಲಾಖೆ ಮಕ್ಕಳಿಗೆ ಏನೊಂದು ಪಾಠವನ್ನು ಕಲಿಸ್ಬೇಕು ಅದರ ಬಗ್ಗೆ ಯೋಚನೆ ಮಾಡಬೇಕು. ಉತ್ತಮವಾದಂಥ ಪಠ್ಯಕ್ರಮಗಳನ್ನು ಚೇಂಜ್ ಮಾಡೋದಿದ್ರೆ ಅದನ್ನ ಬಗ್ಗೆ ನೀವು ಗಮನ ಕೊಡಬೇಕು. ಆದರೆ ಈ ರೀತಿಯ ಪದ ಬಳಕೆ ಮಾಡಿದ್ರೆ ಏನು ಸಂದೇಶ ಕೊಡ್ತೀರಿ? ಶಿಕ್ಷಣ ಸಚಿವರಾಗಿ ನೀವು ಯಾಕೆ ಈ ರೀತಿಯಾಗಿ ಮಾತಾಡ್ತೀರಿ ಅಂತ ಕೆಲವರು ಕ್ವಶನ್ ಕೂಡ ಮಾಡ್ತಾರೆ. ಆದರೆ ಈಗ ಇವರಿಬ್ಬರ ಮಾತಿನ ವಿಚಾರ ತಾರಕಕ್ಕೇರ್ತಾ ಇದೆ. ಮತ್ತೆ ಇವರು ಯಾವ್ಯಾವ ರೀತಿಯ ಕೌಂಟರ್ ಕೊಟ್ಕೊಳ್ತಾರೋ ಗೊತ್ತಿಲ್ಲ. ಈಗ ನೀನು ಅನುಭವದಲ್ಲಿ ಬಚ್ಚ, ವಯಸ್ಸಲ್ಲಿ ದೊಡ್ಡವರು ಇರ್ಬೋದು ಅಂತ ಇವರು ಹೇಳ್ತಾ ಇದ್ದಾರೆ, ಅವ್ರಿಗೆ ಒಬ್ಬ ಶಿಕ್ಷಕರನ್ನ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಅಲ್ಲೊಬ್ಬ ಇದ್ದಾನೆ, ಇಲ್ಲೊಬ್ಬ ಇದ್ದಾನೆ, ಈ ರೀತಿಯಾಗಿ ಏಕವಚನಗಳನ್ನು ಮಾತನಾಡ್ಕೊಳ್ತಾ ಇದ್ದಾರೆ.
ಇಲ್ಲೊಬ್ಬ ಇದ್ದಾನೆ ಉಸ್ತುವಾರಿ ಸಚಿವ, ಅವನಿಗೆ ಒಂದು ಟೀಚರನ್ನು ಕೊಡು. ಅವರಿಗೆ ಟೀಚರ್ ಕೊಡುವಂತಹ ಯೋಗ್ಯತೆ ಇಲ್ಲ ಅಂತ ಮಾತನಾಡ್ತಾ ಇದ್ದಾರಂತೆ. ಹೀಗಾಗಿ ಪದಪ್ರಯೋಗಗಳು ಸರಿಯಾಗಿರಬೇಕು, ಇಲ್ಲ ಅಂತಂದರೆ ಅದು ಬೇರೆ ರೀತಿಯಾದಂಥ ಪರಿಣಾಮವನ್ನು ಬೀರುತ್ತೆ. ಮುಖ್ಯವಾಗಿ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು ಏನಂತ, ನೀವು ಯಾವ ಸ್ಥಾನದಲ್ಲಿದ್ದೀರಿ, ಏನು ಮಾತನಾಡಿದ್ರೆ ಸರಿ, ಏನು ಮಾತನಾಡಿದ್ರೆ ಸರಿ ಇಲ್ಲ ಅನ್ನೋಂಥದ್ದನ್ನು ಯೋಚನೆ ಮಾಡಿ ಮಾತನಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಬ್ಬರೂ ಕೂಡ ಮಾಜಿ ಹಾಲಿ ಸಚಿವರ ನಡುವೆ ಈ ರೀತಿಯಾದಂತಹ ಒಂದು ವಾಕ್ಸಮರ ನಡೀತಾ ಇದೆ. ಶಿವಮೊಗ್ಗದಲ್ಲಿ ಆಗಿರುವಂತಹ ಒಂದು ಘಟನೆ ಇದು. ಹೀಗಾಗಿ ಅದೇನೇ ಇದ್ರೂ ಕೂಡ ಸ್ವಲ್ಪ ಯೋಚನೆ ಮಾಡಿ ಮಾತನಾಡಿದ್ರೆ ಒಳ್ಳೆಯದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.